ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದು ಸುಮಾ ವ್ಲಾಗ್. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾನು ತಂದೂರಿ ಚಿಕನ್ ಮಾಡ್ತಾಯಿದ್ದೀನಿ ಮನೇಲೇ. ಇದಕ್ಕೆ ಒಂದು 2 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಒಂದು 3 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಮತ್ತು ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ಕಾಶ್ಮೀರ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಕಲಸಿ ಇಕ್ಬೇಕು ಸ್ವಲ್ಪ ಹೊತ್ತು. ಸುಮಾರು ನಾವು ಮಾಡೋ ಅಷ್ಟರಲ್ಲಿ 8 ಗಂಟೆ ಆಗಿತ್ತು. ಟೆರೆಸ್ ಮೇಲೆ ಮಾಡ್ತಾಯಿದ್ದೀವಿ, ಚೆನ್ನಾಗಿರುತ್ತಲ್ವ ಟೆರೆಸ್ ಮೇಲೆ ಅಂದ್ಬಿಟ್ಟು ನಮ್ಮ ಅತ್ತೆ ಮಕ್ಕಳೆಲ್ಲ ಸೇರಿಕೊಂಡು ಕೆಂಡ ಮಾಡ್ತಾಯಿದ್ದಾರೆ, ರೆಡಿ ಮಾಡ್ತಾಯಿದ್ದಾರೆ. ಮಕ್ಳಿಗೆ ಮಾತ್ರ ತುಂಬ ಖುಷಿ ಅವರಿಗೆ ಈ ಥರ ಎಲ್ಲ ನೋಡಿದ್ರೆ. ನೋಡಿ ಫ್ರೆಂಡ್ಸ್, ಫೈನಲಿ ರೆಡಿಯಾಗಿದೆ ಸುಡೋಕ್ಕೆ. ಇದಕ್ಕೆಲ್ಲ ಜಾಸ್ತಿ ಎಣ್ಣೆನೇ ಬೇಕಾಗಿಲ್ಲ, ತುಂಬ ಕಡಿಮೆ ಎಣ್ಣೆ ಹಾಕೋದು. ಈ ಥರ ಸುಟ್ಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಮಾಡಿ ನೋಡಿ, ನೋಡ್ತಿದ್ರೆ ಹಾಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಇದು ಕಬಾಬ್ಗಿಂತ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್.